ಹಾಯ್ ಗಾಯ್ಸ್, ಎಲ್ಲರೂ ಹೆಂಗದಿರಿ? ಚಲೋ ಅದಿರಿ ಅಂತ ಅನ್ಕೊಳಕತ್ತೀನಿ. ವೆಲ್ಕಮ್ ಬ್ಯಾಕ್ ಅಮ್ಮು ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾಯಿತು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ರೀಲ್ಸು ಮಾಡೋಕ್ಕೆ ತುಂಬ ದಿನಗಳಿಂದ ನನಗೆ ರೀಲ್ಸ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಬ್ಯುಸಿ ಇದ್ದೆ ಸ್ವಲ್ಪ, ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ತುಂಬ ಜನ ನನಗೆ ಮೆಸೇಜ್ ಹಾಕಿದ್ದೀರಿ, ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ, ರೀಲ್ಸ್ ಅಪ್ಲೋಡ್ ಮಾಡ್ತಾಯಿಲ್ಲ, ಏನಾಯಿತು, ಎಲ್ಲಿದ್ದೀರಾ, ಹೆಂಗಿದ್ದೀರಾ, ಕಾಣೆ ಆಗಿದ್ದೀರಾ, ಯಾಕೆ ಹಿಂಗಂತ ಏನೇನೋ ಕ್ವಶನ್ಸ್ ಕೇಳತ್ತಿದ್ರು. ಸ್ವಲ್ಪ ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೆ. ಸೊ ಹಾಗಾಗಿ ರೀಲ್ಸು ಮಾಡೋಕ್ಕಾಗಲಿಲ್ಲ, ಏನೂ ಇಲ್ಲ. ಬರ್ರಿ, ಎಲ್ಲಿ ಹೊಂಟಾಳಿಕ್ಕಿ ಅಂತ ನೀವೆಲ್ಲರೂ ಯೋಚನೆ ಮಾಡಕತ್ತೀರ ಅಂತ ನನಗೆ ಗೊತ್ತು. ನಾನಿವಾಗ ಮದುವೆಗೆ ಹೋಗ್ತಾಯಿದ್ದೀನಿ. ಯಾರ್ದಪ್ಪ ಮದುವೆ ಅಂತಂದರೆ ನಮ್ಮ ಮನೆ ಪಕ್ಕದಲ್ಲಿರೋರ್ದು ಒಬ್ಬರು ಮದುವೆ. ಭಾಳ ಅಂದ್ರೆ ಭಾಳ ಬಿಸಿಲಿತ್ತು, ಹೇಳೋಕ್ಕಾಗಲ್ಲ, ಅಷ್ಟೊಂದು ಬಿಸಿಲಿತ್ತು. ಅವಾಗ ನಮ್ಮ ಏರಿಯಾದಲ್ಲಿ ಯಾರದೇ ಮದುವೆ ಇರಲಿ ಲಾರಿನೇ ಮುಗಿಸ್ತಿದ್ರು. ಕ್ರಷರ್ ಯಾರೂ ಮುಗಿಸ್ತಿರ್ಲಿಲ್ಲ, ಕೆಲವೊಬ್ಬರು ಮಾತ್ರ ಕ್ರಷರ್ ಮುಗಿಸ್ತಾ ಇದ್ರು. ಇವಾಗಲೂ ಹಾಗೆ ಐತಿ, ಲಾರಿನೇ ಮುಗಿಸ್ಯಾರ. ಹಾಗೆ ಹೊಂಟು ಬಂದ್ವಿ. ಅಂತೂ ಇಂತೂ ಮದುವೆ ಇರೋ ಜಾಗಕ್ಕೆ ಬಂದು ನಿಲ್ಲಿಸಿದ್ರು. ಇವಾಗ ಕೆಳಗೆ ಇಳಿಬೇಕು. ಹೆಂಗಪ್ಪ ಇಳಿಯೋದಂತ ಯೋಚನೆ ಮಾಡತ್ತಿದ್ವಿ. ಏರುವಾಗೂ ಚೇರ್ ಇತ್ತು, ಇವಾಗ ಇಳಿಯುವಾಗೂ ಒಂದು ಚೇರ್ ಹಾಕಿದ್ರು. ಚೇರ್ ಹಾಕಿದ್ರು ಕೂಡ ಭಯ ಆಗಕತ್ತಿತ್ತು. ನಾನು ಹೆಂಗೋ ಚೇರ್ ಮೇಲೆ ಕಾಲಿಟ್ಟು ಹೆಂಗೋ ಇಳಿದ್ಬಿಟ್ಟೆ. ಆಮೇಲೆ ಎಲ್ಲರೂ ಒಬ್ಬೊಬ್ಬರಾಗಿ ಇಳ್ಕೊಂಡ್ರು. ಸಾರಿ, ನಿಮ್ಗೆ ಯಾವ ಊರು ಅಂತ ನಾನು ಹೇಳಿಲ್ಲ, ಇದು ಸುರಪೂರು. ನಾವು ಇವಾಗ ಸುರಪೂರಿಗೆ ಬಂದಿದ್ದೀವಿ. ಇಲ್ಲೇ ಇರೋದು ಮದುವೆ. ಇವಾಗ ಬಂದಿದ್ದೀವಿ. ಈಗ ಅಲ್ಲಿ ಕಾಣುತ್ತೆಲ್ಲ ಚಪ್ರ ಹಾಕಿದಾರಲ್ಲ, ಅದೇ ಮದುವೆ ಮನೆ. ಇವಾಗ ಹೋಗಬೇಕು. ಫುಲ್ ಡಿಚ್ ಸಾಂಗ್ ಹಾಕ್ಬಿಟ್ಟಾರು. ಅಕ್ಕಿ ಕಾಳು ಕೂಡ ಹತ್ತಿದ್ರು. ಆಲ್ರೆಡಿ ನಾವು ಹೋಗೋಷ್ಟರಲ್ಲೇ ತಾಳಿ ಎಲ್ಲ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಸ್ಟೇಜಲ್ಲಿ ಹೋದ್ರಾಯಿತು ಅಂಥೇಳಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಮದುವೆಗೆ ಹೋಗ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಾನು ಒಬ್ಬಳೇ ಆಗ್ತೀನಿ. ನಮ್ಮ ಏರಿಯಾದಲ್ಲೇ ಎಲ್ಲರೂ ಬರ್ತಾರೆ, ಇಲ್ಲ ಅನ್ನಲ್ಲ. ಬಟ್ ನನ್ನ ಜೊತೆಗಂತ ಒಬ್ರು ಬೇಕಲ್ಲ, ನನಗೆ ಕ್ಲೋಸ್ ಇದ್ದರು ಒಬ್ಬರು ಬೇಕಲ್ಲ. ಸೊ ನಮ್ಮ ಅತ್ತೆ ಮಗಳು ಬರ್ತೀನಿ ಅಂತ ಹೇಳಿದ್ಲು. ಅವಳು ಒಂದ್ಸಲ ಬರ್ತೀನಿ ಅಂತಾಳೆ, ಒಂದ್ಸಲ ಬರಲ್ಲ ಅಂತಾಳೆ. ಅವಳಿಗೋಸ್ಕರ ರೆಡಿಯಾಗಿದ್ದೀನಿ. ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಕ್ಯಾನ್ಸಲ್ ಮಾಡಬೇಕಂತ ಕುಂತಿದ್ದೀನಿ. ಅವಳು ಮತ್ತೆ ಹೋಗೋಣ ಅಂತ ಹೇಳಿದಾಗ ಮತ್ತೆ ಡ್ರೆಸ್ ಹಾಕೋತಿದ್ದೆ. ಮತ್ತೆ ಅದು 2-3 ಸಲ ಹೀಗೆ ಆಯಿತು. ಲಾಸ್ಟಲ್ಲೇ ನನ್ನ ಕೋಪ ಮಾಡ್ಕೊಂಡು ಕುಂತ್ಬಿಟ್ಟಿದ್ದೆ. ಆವಾಗ ಮತ್ತೆ ಬಂದು ಹೋಗೋಣ ಬಾ ಅಂತ. ಯಾಕಂದರೆ ಹುಡುಗಿ ಕಡೆಯವರು ಅಮ್ಮ ಅವ್ರು ನಮ್ಮ ಮನೆಗೆ ಬಂದು ಕುಂತ್ಬಿಟ್ಟಿದ್ರು. ನಾನು ರೆಡಿ ಆಗೋವರೆಗೂ ಬಿಡ್ತಾನೇ ಇಲ್ಲ. ನೀನು ರೆಡಿ ಆಗು, ಬಾ ಹೋಗೋನು ಅಂತ ಪಾಪ ಅವ್ರಮ್ಮ, ಹುಡುಗಿ ಅಮ್ಮ ಬಿಡ್ತಾನೇ ಇಲ್ಲ. ನೀನು ರೆಡಿ ಆಗು, ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಬರಬೇಕು, ಹಾಫ್ ಆನ್ ಅವರ್ ನಮ್ಮ ಮನೆ ಮುಂದೆ ಕುಂತಾಳಕ್ಕಿ ಹುಡುಗಿ ಕಡೆ ಅಮ್ಮ. ಹಾಫ್ ಆನ್ ಅವರ್ ಕುಂತಾಳ. ಪಾಪ ನನಗೆ ನೋಡೋಕ್ಕಾಗ್ಲಾರ ನಾನು ರೆಡಿ ಆದೆ. ಆವಾಗ ಮತ್ತೆ ನಮ್ಮ ಅತ್ತೆ ಮಗಳು ಕೂಡ ರೆಡಿ ಆದಳು. ಹಂಗೋ ಹಿಂಗೆ ಮಾಡಿ ಮದುವೆಗೆ ಬಂದುಬಿಟ್ವಿ. ಈ ಶೆಕೆಗೆ ಗಿರ್ಶಲ್ ಹೆಂಗೆ ಮಾಡ್ಕೊಂಡು ಹೆಂಗೆ ಕುಂತ್ಬಿಟ್ಟಿನಿ ನೋಡ್ರಿ. ಅದಾದಮೇಲೆ ಸ್ಟೇಜ್ ಮೇಲೆ ಹುಡುಗಿ ಬಂದರು. ಅವ್ರಿಗೆ ವಿಶ್ ಮಾಡೋಕ್ಕಾಗಲಿಲ್ಲ ಸ್ಟೇಜ್ ಮೇಲೆ ಹೋಗಿ. ನಾನು ಫೋಟೋನೂ ಇಳಿಲಿಲ್ಲ, ಯಾಕಂದರೆ ನನ್ನ ಅವಸ್ಥೆ ಹಂಗಾಗಿತ್ತು. ಆ ಶೆಕೆಗೆ ಅವಸರ ಮಾಡಿ ರೆಡಿಯಾಗಿ ಹೋಗ್ಬಿಟ್ಟಿದ್ವಿ. ತುಂಬ ಚೆನ್ನಾಗಿ ಕಾಣತ್ತಾಳಲ್ಲ ನಮ್ಮ ಹುಡುಗಿ. ಸಿಂಪಲ್ ರೆಡಿ ಆದ್ರೂ ಚೆನ್ನಾಗಿ ಕಾಣತ್ತಾಳ. ಮದುಮಕ್ಕಳಿಗೆಲ್ಲ ಶುಭ ಕೋರಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇವಾಗ ಅಲ್ಲಿಂದ ಲಾರಿ ಹತ್ರ ಹೋಗ್ತೀವಿ ನಾವು. ಇನ್ನೊಂದೇನೆಂದರೆ, ಇಲ್ಲಿರ್ತಕ್ಕಂಥ ಕೆಲವೊಂದು 2-3 ಹುಡುಗರು ನಮ್ಮ ಏರಿಯಾದಲ್ಲಿರ್ತಕ್ಕಂಥ ಹುಡುಗಿರಿದಾರಲ್ಲ, ಸ್ಟೇಜ್ ಮೇಲೆ ಹೋಗಿ ಫೋಟೋ ಇಳಿವಾಗ ಇವ್ರು ಯಾರೋ 2-3 ಬಂದು ಅವ್ರ ಪಕ್ಕ ನಿಂತ್ಕೊಂಡು ಫೋಟೋ ಕ್ಲಿಕ್ ಮಾಡ್ಕೊಂಬಿಡೋದು, ಯಾರಿಗೂ ಗೊತ್ತಿರೋ ಥರ ಫೋಟೋ ಕ್ಲಿಕ್ ಮಾಡ್ಕೊಂಬಿಡೋದು, ಈ ಥರ ಮಾಡ್ತಿದ್ರು. ಅದನ್ನು ನೋಡಿ ಅವು ಹುಡುಗರಿಗೆ ಬೈದು ಅದನ್ನೆಲ್ಲ ಡಿಲೀಟ್ ಮಾಡಿಸ್ಬಿಟ್ವಿ. ನಾನು ಅದಕ್ಕೆ ಕೇಳ್ತೇನೆ. ಅದೇ ಟೆನ್ಷನಲ್ಲಿ ಮದುವೆ ಮುಗಿಸ್ಕೊಂಡು
ಆ ಲಾರಿ ಹತ್ರ ಬಂದ್ವಿ. ಅಲ್ಲೇ ಒಂದು ಆಂಜನೇಯನ ಟೆಂಪಲ್ ಇತ್ತು. ಸೊ ಆಂಜನೇಯನ ಟೆಂಪಲಿಗೆ ಬಂದು ನಮಸ್ಕಾರ ಮಾಡಿಕೊಂಡು ಅಲ್ಲೇ ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡ್ವಿ. ಯಾಕಂದರೆ ಎಲ್ಲರೂ ಬರಬೇಕಲ್ಲ, ಮದುವೆಗೆ ಹೋದವರು ನಾವು ಯಾರ್ಯಾರು ನಮ್ಮ ಏರಿಯಲ್ಲಿ ಇರ್ತಕ್ಕಂಥವ್ರು ಯಾರ್ಯಾರು ಹೋಗಿದ್ವಿ ಅಲ್ಲ, ಎಲ್ಲರೂ ಬರಬೇಕಲ್ಲ, ಸ್ವಲ್ಪ ಲೇಟ್ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಟೆಂಪಲಿಗೆ ಬಂದು ನಮಸ್ಕಾರ ಮಾಡಿಕೊಂಡು ಅದಷ್ಟೇ ಓಪನ್ ಮಾಡವ ಒಂದು ಕ್ಲಿಪ್ ತೊಗೊತೀನಿ ಅಂತಂದ್ರೆ ನೋಡ್ರಿ, ಓಪನ್ ಮಾಡಿ ಸೀದಾ ಅದ್ರ ಒಳಗೆ ಹೋಗ್ಬಿಟ್ಲ. ಸಿಂಪಲ್ ರೆಡಿ ಆಗೀನಿ, ಮದ್ವೆಗೆ ಹೋಗೋ ಥರನ ರೆಡಿ ಆಗಿದ್ದೀನಿ ನಾನು, ಇಲ್ಲ ಅಲ್ಲ. ಇನ್ನೊಂದೇನಂದರೆ ಅಲ್ಲಿ ನಿಂತಿದ್ದಾರಲ್ಲ ಅವ್ರು ಇದ್ದಾರಲ್ಲ, ನಮ್ಮನ್ನ ನೋಡಿ ಮಾತಾಡೋದು ನಗೋದು ಮಾಡ್ತಾಯಿದ್ರು. ಇಲ್ಲಿ ನೋಡ್ರಿ, ಇಲ್ಲಿ ಇವರೆಲ್ಲ ಏರಿಯಾದಲ್ಲಿ ಇರೋರಿರೆಲ್ಲ ಮದುವೆ ಮುಗಿಸ್ಕೊಂಡು ಎಲ್ಲರೂ ಬಂದು ಇಲ್ಲಿ ತಣ್ಣಗಂದರೆ ತಣ್ಣಗೆ ಕುಂದ್ಬಿಟ್ಟಿವಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಅಲ್ಲಿ ನಿಂತ್ಕೊಂಡಿದ್ದಾರಲ್ಲ ಅವ್ರನ್ನ ಇವಾಗ ಮಾತಾಡ್ಸ್ಕೊಂಡು ಬರೋಣ ಬರ್ರಿ. ರೊಕ್ಕ ಕೊಡ್ತೀನಿ, ಏನಂತಿಂತೆ? ಹಾಂ ಬಾ, ಹೋಗಂಬ, ಲಾರಿಯಲ್ಲಿ ಹೋಗಂಬ. ಇಲ್ಲೋಡ್ಗ, ಇಲ್ಲೋಡ, ಈ ಕಡೆ ನೋಡ್ಗ, ನೋಡಲ್ಲ, ಮಾತಾಡಲ್ಲ, ಹೋಗ್ಲ ನಾನು ಬಾ ಒಳ್ಳೆ ಅಂತದ್ ನೋಡಿ ಚಂದ. ಹೋಗಂ ಬಾ ಅಕ್ಕ, ಬಾ ನಮ್ಮ ಊರಿಗೆ ಹೋಗಂ ಬಾ, ನಮ್ಮ ಊರಿಗೆ ಹೋಗಮ್ಮ, ವಿಡಿಯೋ ಮಾಡ್ತೀನಿ ನೋಡಿ ನಿಂದಗ. ಬಾ ನಮ್ಮ ಊರಿಗೆ ಹೋಗಂ ಬಾ. ಮಾಡಿದ್ಯಾ? ಏನು ಮಾಡಿದ್ವಿ? ತಗ ಪೈಸೆ ತಗ, ತಗ ಪೈಸೆ ತಗ, ಪೈಸೆ ತಗ, ತಗ ಪೈಸೆ ತಗ, ಪೈಸೆ ತಗೋ. ಊಟ ಮಾಡಿದೆ, ಊಟ ತಿಂದೆ, ಊಟ ಮಾಡಿದೆ, ಏನು ಮಾಡಿದೆ? ರೊಟ್ಟಿ ತಿಂದೆ. ನಮ್ಮ ಊರಿಗೆ ಹೋಗಮ್ಮ, ಲಾರಿಗೆ ಹೋಗಮ್ಮ, ಲಾರ್ಯಾಗ ಅಲ್ಲ ಏನು ಸದ್ದ ಕಡಿಯೋದು ಒಲ್ಲೆ ಒಲ್ಲೆ. ಬಾಯ್ ಮಾಡು, ಬಾಯ್ ಮಾಡು, ಬಾಯ್, ಟಾಟಾ. ನಿಮ್ಮ ಮನೆ ಎಲ್ಲದ? ಅಲ್ಲದನಾ? ಮದುವೆಗೆ ಬಂದಿಲ್ಲ ನೀನು? ಮದುವೆಗೆ ಬಂದಿಲ್ಲ ಇವತ್ತು? ಯಾಕೆ ಬಂದಿಲ್ಲ? ನಮ್ಮ ಊರಿಗೆ ಹೋಗಮ್ಮ ಬಾ, ನಿನಗೆ ಬಟ್ಟೆ ಕೊಡಿಸ್ತೀನಿ ಹೊಸವು. ಊರಿಗೆ ಹೋಗಮ್ಮ, ಲಾರ್ಯಾಗ ಹೋಗಮ್ಮ, ಬರ್ತೆ? ಏನಾಗದ ಕಾಲು ನಿನಗೆ? ಬಿದ್ದಿದೆ? ಇಂಥವ್ರದೆಲ್ಲ ಪಾಪ ಎಷ್ಟು ಮುಗ್ಧ ಮನಸ್ಸು ಅಲ್ಲ. ಒಂದು ಚಿಕ್ಕ ಮಗುನ ಮಾತಾಡಿಸಿರೋ ಥರ ಆಯಿತು. ಇಂಥವ್ರು ನಿಮ್ಮ ಮನೇಲಿ ಏನಾದರೂ ಇದ್ದರೆ ದಯವಿಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಮಾಮನ ಮಗ ನಂಗೆ ಅಂಗಡಿ ಕರ್ಕೊಂಬಂದನ, ಬಾಬೆ ಬಿಸಿಲು ಭಾಳ ಐತಿ, ಜ್ಯೂಸ್ ಕುಡಿಸ್ತೀನಿ, ಜ್ಯೂಸ್ ಕುಡಿ ಅಂತ. ನಿಜವಾಗ್ಲೂ ಬಿಸಿಲು ಭಾಳ ಅಂದ್ರೆ ಭಾಳ ಐತಿ, ಅದಕ್ಕೆ ಕೊಡಿಸ್ತೀನಿ ಅಂತಂದರೆ ಬ್ಯಾಡ ಅನ್ನಕ್ಕಾಕಿತ್ತೇನ, ಅದಕ್ಕೆ ನಾನು ಆಸೆ ಮಾಡಿ ಬಂದೀನಿ ಜ್ಯೂಸ್ ಕೊಡಿಸ್ತಾನಂತ. ಜ್ಯೂಸ್ ಜೊತೆ 1 ಲೀಟ್ರ್ ಅಲ್ಲ, ಸಾರಿ 2 ಲೀಟ್ರ್ ನೀರನ್ನು ಕುಡಿಸ್ಯಾನ. ಪಾಪ ಪುಣ್ಯ ಬರಲಿಪ್ಪ ನಿಂಗೆ, ನಿನ್ನ ಹೆಂಡತಿಗೆ ಪುಣ್ಯ ಬರಲಿ. ನಮ್ಮ ತಮ್ಮ, ನಮ್ಮ ರಾಜ ಓಲಿ ಯೂಟ್ಯೂಬ್ ಬರ್ತ ನೋಡು, ಯೂಟ್ಯೂಬ್ನಾಗ ಬಿಡ್ತನಲ್ಲ ಅವು. ಯಾವೂರಮ್ಮ ನಿಮ್ದು? ಬೇವೂರು. ವಿಡಿಯೋ ಮಾಡ್ತಾ ಇದ್ದಿಲ್ಲ? ಮದುವೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಲಾರ್ಯಾಗ ಎಲ್ಲರೂ ಮಸ್ತ್ ಮಾತು ಹಚ್ಚಾರ. ಹಿಂಗೆ ಮಾತು ಹಚ್ಚಾರ ಅಂದ್ರೆ ನೋಡ್ರಿ ಎಂಥ ಪರಿ ಮಾತು ಹಚ್ಚಾರ ಇವರು. ಅದೇನೋ ಒಂಥರ ಖುಷಿ, ಯಾಕಂದ್ರೆ ಹಿಂಗೆ ಯಾರ್ದಾದ್ರೂ ಮದುವೆ ಇದ್ದಾಗ ಲಾರ್ಯಾಗ ಹೋಗೋಕೆ ಫ್ಯಾಮ್ಲಿ ಆಯಿತು, ಫ್ರೆಂಡ್ಸ್ ಆಯಿತು, ನಮ್ಮ ಏರಿಯಾದವರು ಇರೋರಾಯಿತು, ಎಲ್ಲರ ಜೊತೆ ಹಿಂಗೆ ಹೋಗೋಕೆ ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ. ಟ್ರಾಫಿಕ್ ಫುಲ್ ಜಾಮ್ ಆಗೈತಿ, ಸೊ ಅದಕ್ಕೋಸ್ಕರ ನಿಂತ್ಕೊಂಡಿದ್ದೀವಿ. ಎಷ್ಟು ಟ್ರಾಫಿಕ್ ಜಾಮ್ ಆಗೈತಿ, ಇಲ್ಲೇ ಒಂದು ಅರ್ಧ ತಾಸು ಆಯ್ತು ನಮಗೆ ಟೈಮು ಹೋಗಕ್ಕೆ.
ಕಿರ್ದಳೀಗ ಇದ್ರಾಗ ಬಸ್ನಾಗ ಒಂದು ಪಾಪ ಐತೆ ನೋಡ್ರಿ, ಎಷ್ಟು ಚಂದ ಐತಂದ್ರೆ ಹೆಂಗೆ ನೋಡತ್ತೈತಿ ನಾನು ವಿಡಿಯೋ ಮಾಡೋದನ್ನು. ಇವಾಗ ನೋಡ್ರಿ ಬಾಯ್ ಹೇಳತ್ತೈತಿ ಎಲ್ರಿಗೂ. ಇಡಲ್ಲ ನೋಡಕತ್ತಾರ ಬಾಯ್ ಮಾಡ್ತಾನೆ, ಸ್ಮೈಲ್ ಕೊಡ್ತಾನೆ. ಈಗ ನಮ್ಮ ಬಜರಂಗ್ ಬಲಿ ಬರ್ತಾರೆ ನೋಡ್ರಿ, ಎಲ್ಲರೂ ಹಂಗೆ ಒಂದು ನಮಸ್ಕಾರ ಮಾಡ್ಕೊಂಬಿಡ್ರಿ, ಎಲ್ರಿಗೂ ಒಳ್ಳೇದಾಗಲಿ. ಜೈ ಶ್ರೀರಾಮ್. ಲೈಫಲ್ಲಿ ಮತ್ತೆ ಇನ್ನೊಂದು ಸಲ ಯಾವುದೇ ಮದುವೆಗೂ ಹೋಗ್ಬಾರ್ದಪ್ಪ ಅಂತ ಅನಿಸ್ಬಿಡ್ತು. ಯಾಕಂದ್ರೆ ಮತ್ತೆ ನಾವು ಮನೆಗೆ ಹೋಗ್ತೀವಿ ಇಲ್ಲ ಅಂತ ನಮಗೆ ಭರವಸೆನೇ ಇರಲಿಲ್ಲ. ಯಾಕಂದ್ರೆ ಅಷ್ಟು ಅಂದ್ರೆ ಮಳೆ ಹೇಳೋಕ್ಕಾಗಲ್ಲ, ಅಷ್ಟು ಮಳೆ ಬರ್ತಿತ್ತು. ನಡು ರೋಡಲ್ಲಿ ಲಾರಿ ನಿಲ್ಲಿಸ್ಬಿಟ್ಟಿದ್ದ, ಅಷ್ಟು ಮಳೆ ಬರ್ತಿತ್ತು. ಆಣೆಕಲ್ಲು ಬಿಡ್ತಿತ್ತು, ಗುಡುಗು ಸಿಡ್ಲು, ಎಲ್ಲೆಲ್ಲೋ ಕಂಬಗಳು ಬಿದ್ದುಬಿಟ್ಟವು, ಮರಗಳು ಬಿದ್ದವು, ಮನೆಗಳು ಚಿಕ್ಕ ಪುಟ್ಟ ಮನೆಗಳು ಬಿದ್ದವು. ಬಟ್ ಎಷ್ಟು ಮಳೆ ಅಂದರೆ ಲೈಫಲ್ಲೇ ಅಂತ ಮಳೆ ನೋಡಿರಲಿಲ್ಲ. ಆಣೆಕಲ್ಲು ಹಿಂತಿಂತ ಆಣೆಕಲ್ಲು ಬಿದ್ದಿದ್ವು, ಅಂಥದ್ರಿಂದ ಪಾರಾಗಿ ನಾವೆಲ್ಲರೂ ಬಂದಿದ್ದೀವಿ. ಹಂಗೋ ಹಿಂಗೋ ಬಂದು ನಮ್ಮೂರು ತಲುಪಿದ್ವಿ. ಎಲ್ಲರೂ ಆ ದೇವ್ರ ದಯದಿಂದ ಪಾರಾಗಿ ಬಂದಿದ್ದೀವಿ. ಯಾಕಂದರೆ ಆ ಸಿಚುವೇಶನ್ ಮಾತ್ರ ನಮಗೆ ಹೆಂಗಿತ್ತಂತ ನಮಗೆ ಮಾತ್ರ ಗೊತ್ತು. ಮನೆಯೇ ನೋಡಲ್ಲ, ಮನೆಗೆ ಹೋಗಲ್ಲ ಅಂದ್ಕೊಂಡ್ಬಿಟ್ಟಿದ್ವಿ ಎಲ್ಲರೂ. ಹಂಗಿತ್ತು ಆ ಮಳೆ, ಗಾಳಿ, ಗುಡುಗು, ಮಿಂಚು, ಸಿಡಿಲು ಹಂಗಿತ್ತು. ಈಗ ಹೋಗುವಾಗನೂ ನೋಡ್ರಿ ಎಲ್ಲರೂ ಅದೇ ಮಾತಾಡ್ಕೊಂಡು ಹೊಂಟೀವಿ. ನಮ್ಮೆಲ್ರಿಗೂ ಮರುಜನ್ಮ ಸಿಕ್ಕೈತಿ, ಅದೇ ನಮ್ಮ ಪುಣ್ಯ. ಅಲ್ಲಿ ಮಳೆ ಹೆಂಗೆ ಬರ್ತಿತ್ತು ಅಂತ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಅಷ್ಟು ಮಳೆ, ಫೋನ್ ಎಲ್ಲೇ ಹಾಳಾಗೋಗುತ್ತೆ ಅಂತ ಫೋನ್ ಬ್ಯಾಗಲ್ಲಿ ಇಟ್ಬಿಟ್ವಿ. ಇಷ್ಟೊತ್ತು ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.